ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಕುಂದುಕೊರತೆ ಸಭೆ ಚಿತ್ರದುರ್ಗ ಹಾಗೂ ಹೊಳಲ್ಕೆರೆ ತಾಲೂಕಿನ ಹಾಲು ಉತ್ಪಾದಕರ ಸಂಘದ ವತಿಯಿಂದ ಕುಂದುಕೊರತೆ ಸಭೆ ಕರೆಯಲಾಗಿದೆ. ಈ ಸಭೆಗೆ ಚಿತ್ರದುರ್ಗ ಜಿಲ್ಲಾ ನಿರ್ದೇಶಕರುಗಳಾದ ಜಿಪಿ ರೇವಣಸಿದ್ದಪ್ಪ, ಬಿಸಿ ಸಂಜೀವಮೂರ್ತಿ, ಜೆಬಿ ಶೇಖರಪ್ಪ, ಬಿಆರ್ ರವಿಕುಮಾರ್, ಚಿತ್ರದುರ್ಗ ಜಿಲ್ಲೆಯ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಚರ್ಚೆಯಲ್ಲಿ ಭಾಗಿಯಾಗಿದ್ದರು. ವರದಿ ನಾಗರಾಜ್, ಹದಡಿ, ಹೊಳಲ್ಕೆರೆ. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಅದಕ್ಕೆ ನಮ್ಮ ಶೇಖರಣೆಗೆ ಪ್ರಯತ್ನ ಮಾಡಿ ಪುರಸಭೆಗೆ ಪತ್ರವನ್ನು ಸಹ ಕೊಟ್ಟಿದ್ದಾರೆ. ಅದು ಆದಷ್ಟು ಡಿಸಿ ಹತ್ರ ಹೋಗ್ಬಿಟ್ಟು ಅದನ್ನು ಮಂಜೂರಾತಿ ಮಾಡಿಸಿ ನಂತರ ಕಟ್ಟಡವನ್ನು ಸಹ ಪ್ರಾರಂಭ ಮಾಡತಕ್ಕಂಥ ಕೆಲಸ ಮಾಡ್ತೀವಿ ಅಂತಂದೇಳಿ ಈ ಸಂದರ್ಭದಲ್ಲಿ ಹೇಳ್ತಾರೆ. ಮತ್ತೆ ಆದಷ್ಟು ಇಲ್ಲಿ BMCಗಳು ಬಹಳಷ್ಟು ಕಡಿಮೆ ಇದೆ, ಕೇವಲ 8-9 ಇದ್ದಾವೆ ಅನಿಸುತ್ತೆ. 8 BMC ಒಂದಾಗ್ತಾ ಇದೆ, 9 ಆಗುತ್ತೆ. ಇನ್ನು ನಾವು ಈಗಾಗಲೇ ಹೆಚ್ಚು BMC ಕೊಡಬೇಕು ಅಂತ. ಈಗ BMC ಅಂದ್ರೆ ಮುಂಚೆ ಎಲ್ಲ 3000 ಲೀಟರ್ 5000 ಲೀಟರ್ BMC ಕೊಡ್ತಿದ್ವಿ. ಈಗ ಏನಿಲ್ಲ, 1000 ಲೀಟರ್ ಕೆಪಾಸಿಟಿ ಸಮೇತ BMC ಕೊಡಬೇಕು ಅಂತ. 1000 ಲೀಟರ್ ಹಾಕಿದ್ರೆ 1000 ಲೀಟರ್, 2000 ಲೀಟರ್ ಮಾಡಿದ್ರೆ 2000 ಲೀಟರ್. ನಿಮ್ಮ ಸಂಘದಲ್ಲಿ 1000 ಲೀಟರ್ ಬೆಳಗ್ಗೆ ಸಾಯಂಕಾಲ ಹಾಲು ಬರುತ್ತಂದ್ರೆ 1000 ಲೀಟರ್ ಕೆಪಾಸಿಟಿ ನೀವು BMC ಕೊಡ್ತಕ್ಕಂಥ ಒಂದು ಯೋಜನೆಯನ್ನ ನಮ್ಮ ಶಿವಮೊಗ್ಗ ಹಾಗೂ ಕೂಡ 3 ಜಿಲ್ಲೆಗಳಲ್ಲಿ ಸುಮಾರು 100 BMC ಹೊಸದಾಗಿ ಮಾಡಬೇಕು ಅಂತ ವಿಶೇಷವಾಗಿ ನಮ್ಮ ಚಿತ್ರದುರ್ಗದಲ್ಲಿ ಚಳ್ಳಕೆರೆ ವಿಭಾಗ ಮತ್ತು ಚಿತ್ರದುರ್ಗ ವಿಭಾಗ 6 ತಾಲೂಕುಗಳಲ್ಲಿ ಒಂದು ಕನಿಷ್ಠ 40 BMC ಹೊಸದಾಗಿ ಮಾಡಬೇಕು ಅಂತಂದೇಳಿ 45 BMC ಮಾಡಬೇಕು ಅಂತ. ಈಗಾಗಲೇ ಕಿರು ತಾಲೂಕಿನಲ್ಲಿ 12 BMC, ಚಳ್ಳಕೆರೆ ತಾಲೂಕಿನಲ್ಲಿ 10, ಮೊಳಕಾಲ್ಮೂರಿನಲ್ಲಿ 1, ಹೀಗೆ ಒಟ್ಟು ಟೋಟಲ್ 45 BMC ಮಾಡಬೇಕು ಅಂತ ಮಾಡಿದ್ವಿ. ಯಾರ್ಯಾರು ಆಸಕ್ತಿ ಹೊಂದಿರ್ತಕ್ಕಂಥವ್ರು ವಿಶೇಷವಾಗಿ ಮನವಿ, BMC ಸುಮ್ಮನೆ ಎಲ್ಲ ಸಂಸ್ಥೆಯಲ್ಲಿ ಮಾಡಕ್ಕೆ ಬರೋದಿಲ್ಲ. ಅದು ಯಾಕಂದ್ರೆ ಸುಮಾರು 30-40 ಟನ್ ಕೆಪಾಸಿಟಿ ಟ್ಯಾಂಕರ್ ಬರೋದ್ರಿಂದ ಅದು ಸುಸಜ್ಜಿತವಾದಂಥ ರಸ್ತೆ ಇರಬೇಕು, ಅಲ್ಲಿ ಆಳು ಲೋಡ್ ಮಾಡ್ಕೊಂಡು ಹೋಗೋದಕ್ಕೆ ಅನುಕೂಲತೆ ಇರಬೇಕು. ಆದಷ್ಟು ನಮ್ಮ ಸ್ವಂತ ಜಾಗ ಇರ್ತಕ್ಕಂಥವ್ರು, ಇದರ ಜಾಗ ತಗೊಂಡು ಮಾಡ್ತಕ್ಕಂಥವ್ರು